Hello viewers, welcome to ಬಸ್ ವೈಟಿಯ ಮಾನವಿ. ಇವತ್ತಿನ ಕ್ಲಾಸಲ್ಲಿ ಎಕ್ಸಸೈಸ್ ಡ್ಯೂಟಿ. ಸೊ ಎಕ್ಸಸೈಸ್ ಡ್ಯೂಟಿ ಅನ್ನೋದು ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದ್ರೆ ಈಗ ನಾವು ಹೊರಗಡೆ ನೋಡ್ತಾ ಇರ್ಬೋದು ನೀವು. ಸೊ ವೈನ್ ಶಾಪಲ್ಲಿ ಸಂಬಂಧಪಟ್ಟಿದ್ದು ಗುಟ್ಕಾ ಲೀಗಲ್ ಆಗಿ ಸೇಲ್ ಮಾಡುವಂಥದ್ದು. ಸೊ ಅಲ್ಲಿ ನಾವು ಗೌರ್ಮೆಂಟ್ 12% ಲೆಕ್ಕದಲ್ಲಿ ಸೇಲ್ಸ್ ಅನ್ನೋದು ಸೇಲ್ಸಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಅದು ಎಷ್ಟು 12%. ಪರ್ಚೇಸ್ಗೆ ಅಪ್ಲೈ ಆಗೋದಿಲ್ಲ. ಇದು ನೀವು ನೋಡ್ಬೋದು. ಈಗ ಈ ಎಕ್ಸಸ್ ಡ್ಯೂಟಿ ಅನ್ನೋದು ನಾವು ಟೈಲ್ ಒಳಗಡೆ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಪ್ರಾಬ್ಲಮ್ ಸಮೇತ ತಿಳ್ಕೊಳ್ಳೋಣ. ಓಕೆ ವ್ಯೂವರ್ಸ್, ಸೊ ಟೈಲ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಕಂಪ್ನಿ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈಗ ಎಸ್ಕೇಪ್ ಮಾಡ್ಕೊಳ್ಳಿ, ಅಕೌಂಟ್ಸ್ ಇನ್ಫೋ ಹೋಗಿ ಲೆಡ್ಜಸ್ ಅನ್ನೋದು ತೊಗೊಳ್ಳಿ. ಸೊ ಕ್ರಿಯೇಟ್ ಸಿಂಗಲ್ ಲೆಡ್ಜರ್ ತೊಗೊಳ್ರಿ, ಮಿಸ್ಟರ್ ರಾಮು. ಸೊ ಇದು ಕ್ಯಾಪಿಟಲ್ ಅಕೌಂಟ್ ತೊಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು SBI ಬ್ಯಾಂಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ರಿ. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ರೆಂಟ್ ಪೇಡ್ ಥ್ರೂ SBI ಬ್ಯಾಂಕ್. ಸೊ ರೆಂಟ್ ಪೇಡ್ ಅಂತ ತೊಗೊಳ್ಳಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಆಸ್ ಫಾಲೋಸ್. ಪರ್ಚೇಸ್ ಮಾಡ್ಕೊಳ್ಬೇಕಾದ್ರೆ ನಾವು ಫಂಕ್ಷನ್ಗೆ ಏನು ಯೂಸ್ ಮಾಡ್ತೀವಿ, ಸೊ ಅದನ್ನು ಲಾಸ್ಟ್ ಟೈಮಲ್ಲಿ ಹಾಕೋಣ. ಪರ್ಚೇಸ್ಗೆ ಪರ್ಚೇಸ್ ಅಕೌಂಟ್ ಅಂತ ತೊಗೊಳ್ಳಿ. ಪರ್ಚೇಸ್ ಅಕೌಂಟ್ ಮತ್ತೆ ಸೇಲ್ಸ್ಗೆ ಸೇಲ್ಸ್ ಅಕೌಂಟ್. ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಟ್ಯಾಕ್ಸ್ ಅನ್ನೋದು ಹಾಕಬೇಕಾಗ್ತದೆ. ಯಾವ ಥರ ಅಂದರೆ ಎಕ್ಸಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸ್ ಮತ್ತು CST ಅನ್ನೋದು ಅಪ್ಲೈ ಮಾಡಬೇಕಾಗ್ತದೆ. ಇಲ್ಲಿ ಎಕ್ಸೈಸ್ ಡ್ಯೂಟಿ ಅಂತ. ಅದಕ್ಕೆ ಮುಂಚೆ ನಾವು ಕೆಲವೊಂದು ಸೆಟ್ಟಿಂಗ್ ಅನ್ನೋದು ಮಾಡಬೇಕಾಗ್ತದೆ. ಅದೇನಪ್ಪ ಅಂತಂದ್ರೆ F12 ಪ್ರೆಸ್ ಮಾಡಿ, F11 ಪ್ರೆಸ್ ಮಾಡಿ, F11 ಆಮೇಲೆ F3. ಇಲ್ಲಿ ನೋಡಿ ಎನೇಬಲ್ ಎಕ್ಸಸೈಸ್ ಅಂತಿದೆ ಅಲ್ವಾ, ಇಲ್ಲಿ ಎಸ್ ಇದೆಯಲ್ಲ, ನಾರ್ಮಲ್ ಆಗಿ ನೋ ಅಂತಿರುತ್ತೆ, ಅದನ್ನು ಎಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಕ್ಸೆಪ್ಟ್ ಎಕ್ಸ್ ಆರ್ ನೋ. ಸೊ ಸೆಟ್ಟಿಂಗ್ ಅನ್ನೋದು ಸೇವ್ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಸೈಸ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಎಕ್ಸೈಸ್ ಅಂತ ತೊಗೊಳ್ಳಿ. ಸೈಜ್ ಎಷ್ಟಿದೆ ನೋಡಿ, 12%. ನೆಕ್ಸ್ಟು ಸೇಲ್ಸ್ ಟ್ಯಾಕ್ಸ್. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅದರ್ಸ್ ಅಲ್ಲೇ ನಾವು ಹಾಕೋಣ. ಪರ್ಸೆಂಟೇಜ್ ಅನ್ನೋದು ಅಕೌಂಟಿಂಗ್ ವೋಚರಲ್ಲಿ ಎಂಟ್ರಿ ಮಾಡೋಣ. CST ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ CSTನೂ ಅಲ್ಲೇ ಅಪ್ಲೈ ಮಾಡೋಣ ಅಕೌಂಟಿಂಗ್ ವೋಚರಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ಕೇಪ್ ಮಾಡ್ಕೊಳ್ಳಿ. ಎಸ್ಕೇಪ್ ಇನ್ವೆಂಟ್ರಿ ಇನ್ಫೋಗೆ ಹೋಗಿ ಇಲ್ಲಿ ಸ್ಟಾಕ್ ಐಟಮ್ ಯೂನಿಟ್ಸ್ ಆಫ್ ಮೆಜರ್ ತೊಗೊಳ್ಳಿ. ಫಸ್ಟು ಬಾಟಲ್ಸ್ ಅಂತಿದೆ, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಕ್ ಐಟಮ್ ನೇಮ್ ಆಗಬೇಕಾಗುತ್ತೆ. ಸೊ ಸ್ಟಾಕ್ ಐಟಮ್ ನೇಮ್ ಏನಿದೆ, ವಿಸ್ಕಿ, ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡಿ, ನೆಕ್ಸ್ಟ್ ಬಂದ್ಬಿಟ್ಟು ವೋಡ್ಕಾ, ನೆಕ್ಸ್ಟ್ ಬಂದ್ಬಿಟ್ಟು ಪೀರ್ಸ್. ಸೊ ಸ್ಟಾಕ್ ಐಟಮ್ ನೇಮ್ ಕ್ರಿಯೇಟ್ ಮಾಡ್ಕೊಂಡಿವಿ. ಸ್ಕೇಪ್ ಮಾಡಿ ಈಗ ನೀವು ಅಕೌಂಟಿಂಗ್ ವೋಚರ್ ಹತ್ರ ಹೋಗಿ. ಸೊ ಮಿಸ್ಟರ್ ರಾಮು ಎ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್. ಸೊ ಪೇಮೆಂಟ್ ತೊಗೊಂಬರ್ತಿರೋದು ನಮಗೆ ಅಮೌಂಟನ್ನು ತೊಗೊಂಬರ್ತಿರೋದ್ರಿಂದ ಬಿಸ್ನೆಸ್ಗೆ F6 ಹಾಕಿ. ಸೊ ಕ್ಯಾಶ್ ತೊಗೊಳ್ಳಿ, ಮಿಸ್ಟರ್ ರಾಮೋಸ್. ಎಷ್ಟಿದೆ
5 lakh rupees. Next ಬಂದ್ಬಿಟ್ಟು ಕ್ಯಾಶ್ ಡಿಪಾಸಿಟೆಡ್ ಇಂಟು ಎಸ್ ಬಿ ಐ ಬ್ಯಾಂಕ್ F4 ಅಂದರೆ ಕಾಂಟ್ರಾ ಯೂಸ್ ಮಾಡಿ ಎಸ್ ಬಿ ಐ ಬ್ಯಾಂಕ್ ಕ್ಯಾಶ್ ಅಲ್ವಾ ಡಿಪಾಸಿಟ್ ಮಾಡ್ತಿರೋದು. ಸೊ ಹಂಗಾಗಿ ಎಷ್ಟಿದೆ ನೋಡಿ 1,25,000. ನೆಕ್ಸ್ಟ್ ಬಂದು ರೆಂಟ್ ಪೇಡ್ ಥ್ರೂ ಎಸ್ ಬಿ ಐ ಬ್ಯಾಂಕ್. ಸೊ ಪೇಮೆಂಟ್ ಆಗ್ತಿರೋದ್ರೆ F5 ಪ್ರೆಸ್ ಮಾಡಿ. ಸೊ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತಿರೋದು ರೆಂಟ್ ಪೇಯ್ಡ್. ಎಷ್ಟಿದೆ ಅಮೌಂಟು 30,000. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಆಸ್ ಫಾಲೋಸ್. ಪರ್ಚೇಸ್ಗೆ ನಾವು F9 ಪ್ರೆಸ್ ಮಾಡಿ ಫಂಕ್ಷನ್ ಕೀ ಕ್ಯಾಶ್ ಪರ್ಚೇಸ್ ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವಿದೆ ವಿಸ್ಕಿ ಇದೆ ನೋಡಿ, ವಿಸ್ಕಿ ಎಷ್ಟಿದೆ 30 ಬಾಟಲ್ಸ್. ರೇಟ್ ಏನಿದೆ 900. ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡಿ ನೆಕ್ಸ್ಟ್ ಏನಿದೆ 30 ಬಾಟಲ್ಸ್. ಎಷ್ಟಿದೆ ಅಮೌಂಟು 650. ನೆಕ್ಸ್ಟ್ ಬಂದ್ಬಿಟ್ಟು ವೋಡ್ಕಾ ಎಷ್ಟಿದೆ 40 ಬಾಟಲ್ಸ್ 1100. ನೆಕ್ಸ್ಟ್ ಬಂದ್ಬಿಟ್ಟು ಬಿಯರ್ಸ್ 75 ಬಾಟಲ್ಸ್ ಅಮೌಂಟ್ ಬಂದ್ಬಿಟ್ಟು 110. ಓಕೆ ವರ್ಸ್, ನಾವು ಸ್ಟಾಕ್ ಅನ್ನೋದು ಪರ್ಚೇಸ್ ಮಾಡ್ಕೊಂಡಿವಿ. ಸೊ ಇದು ಪರ್ಚೇಸಲ್ಲಿ ಅಪ್ಲೈ ಆಗೋದಿಲ್ಲ ಎಕ್ಸೆಸ್ ಡ್ಯೂಟಿ ಅನ್ನೋದು, ಸೇಲ್ಸಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಸೊ ಸೇಲ್ಸಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ನಾವು F8 ಪ್ರೆಸ್ ಮಾಡಿ ಕ್ಯಾಶ್ ಸೇಲ್ಸ್ ಅಂತ ಹೇಳಿ ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಸೇಲ್ಸ್ ವಿಸ್ಕಿ 25 ಬಾಟಲ್ಸ್ ಎಷ್ಟಿದೆ 25 ಬಾಟಲ್ಸ್. ಅಮೌಂಟ್ ಏನಿದೆ ನೋಡಿ 1350. 2 ಟೈಮ್ಸ್ ಎಂಟರ್ ಮಾಡಿ. ಎಕ್ಸೆಸ್ ಡ್ಯೂಟಿ ಅಪ್ಲೈ ಆಗ್ತಾ ಇದೆ. ಇಲ್ಲಿ ನಮಗೆ ಎಷ್ಟಿದೆ 12% ಇದೆ ನೋಡಿ ವ್ಯೂವರ್ಸ್. 12% ಲೆಕ್ಕದಲ್ಲಿ 4050 ಅನ್ನೋದು ಎಕ್ಸೆಸ್ ಡ್ಯೂಟಿ ಅನ್ನೋದು ಅಪ್ಲೈ ಆಯಿತು. ಸೊ ಇದನ್ನ ಸೇವ್ ಮಾಡಿ ಎಕ್ಸೆಪ್ಟ್ ಎಸ್ ಆರ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡಿ ಸೇಲ್ಸ್ ಬ್ರ್ಯಾಂಡಿ ಎಷ್ಟಿದೆ ನೋಡಿ 28 ಬಾಟಲ್ಸ್. ಎಷ್ಟಿದೆ ರೇಟು 1050 rupees. ಸೊ ಇಲ್ಲಿ ಎಕ್ಸೆಸ್ ಡ್ಯೂಟಿ ಮತ್ತು ಸೇಲ್ಸ್ ಟ್ಯಾಕ್ಸ್ ಅಪ್ಲೈ ಆಗ್ತಾ ಇರೋದ್ರಿಂದ ಎರಡೂ ಹಾಕಬೇಕಾಗ್ತದ. ಸೊ 2 ಟೈಮ್ಸ್ ಎಂಟರ್ ಮಾಡಿ ಎಕ್ಸೆಸ್ ಡ್ಯೂಟಿ ಅಂತ ಹಾಕಿ 12% ಬಂದಿದೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳಿ ಎಷ್ಟಿದೆ ನೋಡಿ ನಮಗೆ 3% ಲೋಕಲ್ ಸ್ಟೇಟ್ ಅಂದರೆ ಸೇಲ್ ಆಗ್ತಾ ಇರೋದ್ರಿಂದ ನಾವು ಸೇಲ್ಸ್ ಟ್ಯಾಕ್ಸ್ ಅಂತ ತೊಗೊಳ್ಬೇಕಾಗ್ತದೆ. ಎಕ್ಸೆಪ್ಟ್ ಎಸ್ ಸರ್ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ವೋಡ್ಕಾ ಎಷ್ಟಿದೆ ನೋಡಿ 35 ಬಾಟಲ್ಸ್. ಅಮೌಂಟ್ ಬಂದ್ಬಿಟ್ಟು 1700. 2 ಟೈಮ್ಸ್ ಎಂಟರ್ ಮಾಡಿ ನೋಡಿ ವ್ಯೂವರ್ಸ್. ಎಕ್ಸೆಸ್ ಡ್ಯೂಟಿ ಮತ್ತು CST ಅನ್ನೋದು ಅಪ್ಲೈ ಆಗ್ತದೆ. CST ಅಂದರೆ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಅಂದರೆ ಅದರ್ ಸ್ಟೇಟ್ಗೆ ಸೇಲ್ ಆಗುವಂಥದ್ದು, ಅದು 2% ಇದೆ. ಎಕ್ಸೆಸ್ ಡ್ಯೂಟಿ CST ಎಷ್ಟು ಪರ್ಸೆಂಟು 2%. ಎಕ್ಸೆಪ್ಟ್ ಎಸ್ ಆರ್. ನೆಕ್ಸ್ಟು BS ಎಷ್ಟಿದೆ ನೋಡಿ BS 67 ಬಾಟಲ್ಸ್. ಅಮೌಂಟ್ ಬಂದ್ಬಿಟ್ಟು 170. 2 ಟೈಮ್ಸ್ ಎಂಟರ್ ಮಾಡಿ ಎಕ್ಸೆಸ್ ಡ್ಯೂಟಿ ಎಷ್ಟಿದೆ ಅಪ್ಲೈ. ಎಕ್ಸೆಸ್ ಡ್ಯೂಟಿ 12%. ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್ಸ್ ಟ್ಯಾಕ್ಸ್ ಲೋಕಲ್ ಸ್ಟೇಟ್ ಸೇಲ್ ಮಾಡ್ತಾ ಇರೋದ್ರಿಂದ 5% ಇದೆ, 5% ಹಾಕಿ. ಸೊ ಎಕ್ಸೆಪ್ಟ್ ಎಸ್ ಆರ್. ಓಕೆ, ಕ್ಯಾಶ್ ವಿಡ್ರಾ ಫ್ರಮ್ SBI ಬ್ಯಾಂಕ್ 60,000 ಇದೆ. ಸೊ ಕ್ಯಾಶ್ ವಿಡ್ರಾ ಆಗ್ತಿರೋದು ನಾವು F4 ಅಲ್ಲಿ ಹಾಕಬೇಕಾಗ್ತದೆ. ಸೊ ಮೇಲೆ ಬಂದ್ಬಿಟ್ಟು ಕ್ಯಾಶ್, ಕೆಳಗೆ ಬಂದ್ಬಿಟ್ಟು SBI ಬ್ಯಾಂಕ್ ಎಷ್ಟಿದೆ 60,000. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ ವ್ಯೂವರ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸೆಸ್ ಡ್ಯೂಟಿ ಅನ್ನೋದು ಯಾವ ರೀತಿಯಿಂದ ಎಂಟ್ರಿ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ನಾವು ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡೋಣ. ಬ್ಯಾಲೆನ್ಸ್ ಬಂದ್ಬಿಟ್ಟು ನಮಗೆ
ನೋಡಿ 17,417 ಅದು ಲೆಫ್ಟ್ ಸೈಡ್ ಬಂದಿರೋದು ನಮಗೆ ನೆಟ್ ಪ್ರಾಫಿಟ್ ಅನ್ನೋದು ಬಂದಿದೆ. ಆಲ್ಟ್ F1 ಪ್ರೆಸ್ ಮಾಡಿ ನಿಮಗೆ ಡೀಟೇಲ್ಸ್ ಆಗಿ ಕರೆಂಟ್ ಅಸೆಟ್ ಎಷ್ಟಿದೆ, ಮಿಸ್ಟರ್ ರಾಮನ್ ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಂಬುದು ಡೀಟೇಲ್ಸ್ ಆಗಿ ಚೆಕ್ ಮಾಡ್ಬೋದು. ಓಕೆ ವ್ಯೂವರ್ಸ್, ಓಕೆ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕಾಗಿತ್ತಂದರೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ನಿಮಗೆ ಕಂಟಿನ್ಯೂ ಆಗಿ ವಿಡಿಯೋಗಳು ಸಿಗ್ತಾ ಇರ್ತವೆ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.